ಆತ್ಮೀಯ ಪವರ್ ಟಿವಿ ವೀಕ್ಷಕರೇ, ಸಿನಿಮಾ ಮತ್ತು ರಿಯಾಲಿಟಿಗೆ ದೊಡ್ಡ ಅಜಗಜಾಂತರ ವ್ಯತ್ಯಾಸ ಏನಿಲ್ಲ. ಯಾಕಂತಂದರೆ ಸಮಾಜದಲ್ಲಿನ ನೈಜ ಘಟನೆಗಳನ್ನು ಆಧರಿಸಿ ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ. ಜೊತೆಗೆ ಸಮಾಜಕ್ಕೆ ಹತ್ತಿರವಾದಂಥ ವಿಷಯಗಳನ್ನ ಇಟ್ಕೊಂಡೇ ಯಾವಾಗಲೂ ಸಿನಿಮಾ ಮಾಡೋದು. ಕಾಲ್ಪನಿಕ ಕತೆ ಅಂತ ಹೇಳ್ತಾರೆ, ಆದರೆ ಆ ಸಿನಿಮಾದಲ್ಲಿರ್ತಕ್ಕಂಥ ಪಾತ್ರಗಳು, ಕತೆ ಸಾಕಷ್ಟು ನಮ್ಮ ಜೀವನದ ಆಗುಹೋಗುಗಳಿಗೆ ತುಂಬ ಹತ್ತಿರ ಇರ್ತವೆ. ಸದ್ಯ ಈಗ ಹೊಸ ಬೆಳವಣಿಗೆ ಏನಪ್ಪ ಅಂತಂದರೆ, ಫಿಲ್ಮ್ ಚೇಂಬರಲ್ಲಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿರ್ತಕ್ಕಂಥ ಕೃತ್ಯದ ಬಗ್ಗೆ. ಈಗ ರೇಣುಕಾಸ್ವಾಮಿಯ ಅನ್ನ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿ ಸಾಕ್ಷ್ಯನಾಶಪಡಿಸುವಂಥ ಒಂದು ಪ್ರಕರಣದಲ್ಲಿ ಸುಮಾರು ಒಂದು 10-15 ಜನ ಇವಾಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ಅಂಧರಾಗಿದ್ದಾರೆ. ಅವರುಗಳ ಬಗ್ಗೆ ಟೈಟಲ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಅದು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಟೈಟಲ್ ಕಮಿಟಿಗಂತೂ ಅದು ಸಿಕ್ಕಾಪಟ್ಟೆ ತಲೆನೋವಾಗಿದೆಯಂತೆ. ಸೊ ಯಾವ್ಯಾವ ಟೈಟ್ಲ್ಗಳು ಬಂದಿದೆ, ಏನೆಲ್ಲ ನಡೀತಿದೆ ಬೆಳವಣಿಗೆ ಅನ್ನೋದನ್ನು ನನ್ನ ಜೊತೆ ಈಗ ಫಿಲ್ಮ್ ಚೇಂಬರ್ನ ಇನ್ನು ಕಾರ್ಯದರ್ಶಿಗಳಾದಂತಹ ಬಾಮ ಗಿರೀಶ್ ಅವರಿದ್ದಾರೆ. ಸರ್, ಈ ಟೈಟ್ಲ್ಗಳ ಬಗ್ಗೆ ಮಾತಾಡೋದಾದರೆ ಸಾಕಷ್ಟು ಟೈಟ್ಲ್ಗಳು ಬರ್ತಾ ಇದೆ ಇತ್ತೀಚೆಗೆ ನಿಮಗೆ. ಒಂದು ಕಡೆ ಡಿ ಗ್ಯಾಂಗು, ಇನ್ನೊಂದು ಕಡೆ ಕೈದಿ ನಂಬರು 6106, ಪಟ್ಟಣಗೆರೆ ಶೆಡ್ಡು, ಈ ಥರ ಎಲ್ಲ ಕೇಳಿ ಬರ್ತಾ ಇದೆ. ಇವತ್ತು ಆ್ಯಕ್ಚುಲಿ ಟೈಟ್ಲ್ ಕಮಿಟಿ ಮೀಟಿಂಗ್ ಇತ್ತು. ಇವತ್ತು ನಮಗೊಂದು ಅಪ್ಲಿಕೇಶನ್ ಬಂತು, ಕೈದಿ ನಂಬರ್ 6106 ಭದ್ರಾವತಿ ಮೂವಿ ಮೇಕರ್ಸಿಂದ ಭದ್ರಾವತಿ ಕುಮಾರ್ ಅವರು ಬಂದು ಅವರು ಕಮಿಟಿಲಿ ಇರೋದ್ರಿಂದ ಕೇಳಿದ್ರು, ಈ ಥರ ಟೈಟ್ಲು ಸರಿ ಇದೆ ಅಂತ. ನೋಡಪ್ಪ, ಈಗ ಇದು ಕಾನೂನಿನ ಚೌಕಟ್ಟಿನಲ್ಲಿರೋದ್ರಿಂದ ನಾವು ಯಾವ ಡಿಸಿಷನ್ ತೊಗೊಳಕ್ಕಾಗಲ್ಲ. ಇವು ಸದ್ಯಕ್ಕೆ ನಾವು ಪೆಂಡಿಂಗ್ ಇಡ್ತೀವಿ. ಇದ್ರ ಬಗ್ಗೆ ಏನು ಮಾತಾಡಬೇಡ, ಸದ್ಯಕ್ಕೆ ಮಾತಾಡಬೇಡ ಅಂತ. ಈ ಹಿಂದೆ ಡಿ ಗ್ಯಾಂಗ್ ಅಂತ ಟೈಟ್ಲು ರಿಜಿಸ್ಟರ್ ಮಾಡೋಕ್ಕೆ ರಾಕೇಶ್ ಅನ್ನೋ ಡೈರೆಕ್ಟ್ರು ಬಂದರು. ಅವರು ಡಿ ಗ್ಯಾಂಗ್ ಬಗ್ಗೆ ಮತ್ತೆ ಮಾತಾಡ್ತೀನಿ. ಈ ಕೈದಿ ನಂಬರ್ 6106 ಬಗ್ಗೆ ಮಾತಾಡೋದಾದರೆ, ನಟ ದರ್ಶನ್ ಅವರನ್ನು ಒಳ್ಳೆ ಕಾರ್ಯಗಳಿಗೆ ಅವ್ರ ಹೆಸರನ್ನ ತಗೊಂಬರ್ತಾ ಇದ್ದಿದ್ದಂಥ ದಿನಗಳಿಂಟು. ಇವಾಗ ಅವರು ವಿಚಾರಣಾಧೀನ ಕೈದಿಯಾಗಿ ಈ ಕೈದಿ ನಂಬರ್ ಪಡ್ಕೊಂಡಿದ್ದಾರೆ. ಅವರು ಈಗ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿ ನಂಬರ್ 6106 ಅವ್ರು ಇರೋದು. ಸೊ ಅದೇ ಟೈಟಲ್ನ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಈ ಥರದ ಒಂದು ಹಂತಕ್ಕೆ ತಲುಪಿಬಿಟ್ರಲ್ಲ ನಟ ಅಂತಕ್ಕಂಥದ್ದು. ಬಟ್ ನಾವು ಇದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ. ಏನಕ್ಕೆ ಎಲ್ಲ ಕಾನೂನು ಚೌಕಟ್ಟು ಪೊಲೀಸವರ ಎನ್ಕ್ವೈರಿ ಮಾಡ್ತಾರಿಂದ ನಾವು ಯಾವ ಡಿಸಿಷನ್ ತೊಗೊಳಕ್ಕಾಗಲ್ಲ. ಇದು ಆ್ಯಕ್ಚುಲಿ ಕೈದಿ ನಂಬರ್ 6106 ಟೈಟ್ಲು ಬಂದಾಗ ನಮಗೂ ಸ್ವಲ್ಪ ಒಂದು ಆಶ್ಚರ್ಯ ಆಯಿತು. ನಾವು ಅದಕ್ಕೆ ನಾನು ಕುಮಾರ್ ಅವ್ರಿಗೆ ಹೇಳಿ ಬೇಡ, ಈಗ ಸದ್ಯಕ್ಕೆ ಬೇಡ, ಇದು ಇಲ್ಲೇ ಕೈ ಬಿಡಿ ಅಂತ ನಾವು ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಕೆಳಗಡೆನೂ ಬರ್ದಿದ್ದೀರಾ, ಸದ್ಯಕ್ಕೆ ಪೆಂಡಿಂಗ್ ಇಡಲಾಗಿದೆ ಅಂತಕ್ಕಂಥದ್ದು ಶೀರ್ಷಿಕೆ ಸಮಿತಿಯಿಂದ ತಗೊಂಡಿರ್ತಕ್ಕಂಥ ನಿರ್ಧಾರ. ಟೈಟಲ್ ಕಮಿಟಿಯಲ್ಲಿ ಯಾರೆಲ್ಲ ಇದ್ದೀರಿ ಸರ್ ನೀವು? ಇದಕ್ಕೆ ಚೇರ್ಮನ್ ಬಂದು ಗುರುಪ್ರಸಾದ್ ಇದ್ದಾರೆ, ನಾವು ಪ್ರಮೀಳಾ ಜೋಶ ಇದ್ದೀವಿ, ಆಮೇಲೆ ರಮೇಶ್ ಕಶ್ಯಪ್ ಅವರಿದ್ದಾರೆ, ಆಮೇಲೆ ವೆಂಕಟೇಶ್ ಅವರಿದ್ದಾರೆ, ಆಮೇಲೆ ಸಾಕಷ್ಟು ಜನ ಇದ್ದಾರೆ. ಗುರುಪ್ರಸಾದ್ ಅಂದರೆ ಮಠ ಗುರುಪ್ರಸಾದ್ ಅವರ? ಮಠ ಗುರುಪ್ರಸಾದ್ ಅಲ್ಲ, ಇನ್ನೂ ಗುರುಪ್ರಸಾದ್ ಅವರು ಚೇರ್ಮನ್ ರೆಗ್ಯುಲರ್. ಅವರು ಸುಮಾರು ಒಂದು 8 ವರ್ಷದಿಂದ ಅವರೇ ಮಾಡ್ಕೊಬರ್ತಾ ಇದ್ದಾರೆ. ಅವ್ರು ಯಾವ ಶಿಷ್ಯಗೆ ಕೊಡಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಸರ್. ಓಕೆ ಸರ್, ಈಗ ಭದ್ರಾವತಿ ಕುಮಾರ್ ಅವರು ಭದ್ರಾವತಿ ಮೂವಿ ಮೇಕರ್ಸ್ ಬ್ಯಾನರಲ್ಲಿ ಕೈದಿ ನಂಬರ್ 6106 ಅಂತ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಬಂದಿದ್ದರು. ಅವರೇ ಟೈಟಲ್ ಕಮಿಟಿಯಲ್ಲಿ ಇರೋದ್ರಿಂದ ಬೇಡ ಅಂತ ನೀವು ಸದ್ಯಕ್ಕೆ ಪೆಂಡಿಂಗಲ್ಲಿ ಇಟ್ಟಿದ್ದೀರಾ. ಇದಕ್ಕೂ ಮೊದಲು ಮತ್ತೊಂದು ಸಿನಿಮಾ ಬಂದಿದೆ, ಡಿ ಗ್ಯಾಂಗ್ ಅಂತಕ್ಕಂಥದ್ದು ಒಂದು ಟೈಟಲ್ ರಿಜಿಸ್ಟ್ರೇಷನ್ಗೆ ಬಂದಿದ್ದರು. ಅದೇನಾಯಿತು ಸರ್? ಡಿ ಗ್ಯಾಂಗನ್ನು ನಮ್ಮ ರಾಕೇಶನ್ ಡೈರೆಕ್ಟ್ರ್ ಅವ್ರು ಬಂದು ಕೇಳಿದ್ರು ಡಿ ಗ್ಯಾಂಗ್. ನಾವು ಹೇಳ್ದಮ್ಮ, ಇದೆಲ್ಲ ತುಂಬ ಇನ್ನು ಇದು ಆ್ಯಕ್ಚುಲಿ ಪೊಲೀಸ್ ಕಸ್ಟಡಿಯಿಂದ ನಾವು ಯಾವುದೂ ಅಪ್ಲಿಕೇಶನ್ ತೊಗೊಳಕ್ಕಾಗಲಿಲ್ಲ. ಆವಾಗ ನಾವು ನಮ್ಮ ಅಧ್ಯಕ್ಷರು ಭೇಟಿ ಮಾತಾಡಿ ಈ ಸದ್ಯಕ್ಕೆ ಪೆಂಡಿಂಗ್ ಇಡೋಣ, ಮುಂದಿನ ದಿನಗಳಲ್ಲಿ ಆ ಥರ ಕೊಡಬೇಕು ಅಂತ ಬಂದದ್ರಲ್ಲಿ ನಾವೊಂದು ಅಂಡರ್ಟೇಕಿಂಗ್ ಲೆಟ್ರ್ ಕೊಡೋಣ, ಇದ್ರ ಬಗ್ಗೆ ಶೀರ್ಷಿಕೆ ಬಗ್ಗೆ ನೀವು ಒಂದು ಸಂಪೂರ್ಣವಾದ ಸಾರಾಂಶವನ್ನು ಕೊಡಿ, ಆಮೇಲೆ ಬೇಕಾದ್ರೆ ಡಿಸೈಡ್ ಮಾಡೋಣ ಅಂತ. ಅವರು ಡೈರೆಕ್ಟ್ರು ಏನೋ ಕ್ಲೇಮ್ ಮಾಡ್ತಿದ್ದಾರಂತೆ, ನಾವು 2 ವರ್ಷಗಳ ಹಿಂದೆಯೇ ಈ ಸಿನಿಮಾ ಮಾಡಿದ್ದೀವಿ, ಈ ಪ್ರಕರಣಕ್ಕೂ ಅಂದರೆ ನಮ್ಮ ಸಿನಿಮಾದ ಕತೆಗೂ ಈ ಪ್ರಕರಣಕ್ಕೂ ಈ ಟೈಟ್ಲಿಗೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ಸಂಜಾಯಿಷನ್ನು ಡಿ ಗ್ಯಾಂಗ್ ಚಿತ್ರದ ನಿರ್ದೇಶಕರು ಕೊಡ್ತಾ ಇರ್ತಕ್ಕಂಥದ್ದು. ಹೌದಾ, ಅವರು ನನಗೆ ಯೂಟ್ಯೂಬ್ ಅವ್ರು ತೋರಿಸೋರು ಏನು ಮೇಕಿಂಗ್ ಮಾಡಿದ್ರು ತೋರಿಸೋರು ನನಗೆ. ಬಟ್ ಅವರು ಆ್ಯಕ್ಚುಲಿ ಇದು ಮಾಡ್ಕೊಂಡಿದ್ದಾರೆ, ಟ್ರೈಲರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬಟ್ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ನನಗೆ ಗೊತ್ತಾಯ್ತು ವಿಷಯ ಇದು. ಅದಕ್ಕೆ ನೀವು ಬನ್ನಿ ಮಾತಾಡಿ, ನಿಮ್ಮ ಪ್ರೊಡ್ಯೂಸರ್ ಇದ್ದಾರೆ, ಕರ್ಕೊಬನ್ನಿ, ನಾವು ಅವ್ರಿಗೊಂದು ತಿಳಿ ಹೇಳ್ಬಿಟ್ಟು ಒಂದು ಅಂಡರ್ಟೇಕಿಂಗ್ ಲೆಟ್ರು, ಇದೇನೇ ಮುಂದಿನ ದಿನಗಳಲ್ಲಿ ಯಾವುದೇ ಬೇರೆ ಪಾತ್ರಗಳನ್ನ ಸೃಷ್ಟಿ ಮಾಡಿದಲ್ಲಿ ನೀವೇ ಕಾರಣ ಆಗಬೇಕಂತ ಅವ್ರಿಗೆ ನಾನು ತಿಳಿ ಹೇಳಿದೆ ಸರ್. ಮತ್ತೊಂದು ಕಡೆ ಪಟ್ಟಣಗೆರೆ ಶೆಡ್ ಅಂತಕ್ಕಂಥದ್ದು ಒಂದು ಟೈಟ್ಲು ಬಂದಿದೆ ಅಂತಕ್ಕಂಥದ್ದು ಮಾಹಿತಿ ಬಂದಿದೆ ಇಲ್ವಾ ಸರ್? ಇಲ್ಲ, ಅದು ಬಂದಿಲ್ಲ ಸರ್, ಬಂದಿಲ್ಲ. ಅದು ವಾಪು ಅಷ್ಟೇ, ಅದು ಬಂದಿಲ್ಲ ಇನ್ನು. ಓಕೆ ಸರ್, ಈಗ ಸಾಮಾನ್ಯವಾಗಿ ಈ ಥರದ ಏನೇ ಬೆಳವಣಿಗೆಗಳಾದರೂ ಸಹ ಆ ಥರದ ಅದಕ್ಕೆ ಸಂಬಂಧಪಟ್ಟಂಗೆ ಟೈಟ್ಲ್ಗಳನ್ನ ರಿಜಿಸ್ಟರ್ ಮಾಡಿಸೋದು ಇದು ಇವತ್ತಿನ ಬೆಳವಣಿಗೆ ಅಲ್ಲ, ಮೊದಲಿಂದನೂ ಬಂದಿರತಕ್ಕಂಥದ್ದು. ಇವನ್ ನಮ್ಮ ಹನುಮಂತಪ್ಪ ಕೊಪ್ಪದವರು ಅದೆಷ್ಟೋ ದಿನಗಳ ಕಾಲ ಅಲ್ಲಿ ಐಸಲ್ಲಿ
ಮುಳುಗೋಗಿದ್ದು, ಆಮೇಲೆ ಅವರನ್ನು ಹೊರತೆಗೆದು ಅವ್ರನ್ನ ಇಲ್ಲಿಗೆ ಪಾರ್ಥಿವ ಶರೀರನ ತಂದಾಗ ಆ ಟೈಮಲ್ಲೂ ಕೂಡ ಅವ್ರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಒಂದಷ್ಟು ಜನ ಬಂದರು. ರವಿ ಅವರು IAS ಆಫೀಸರ್ ರವಿ ಅವರು ತೀರ್ಕೊಂಡಾಗ ಅವರ ಸಾವಿನ ಸುತ್ತ ಸಾಕಷ್ಟು ಗುಮಾನಿಗಳು ಹುಟ್ಕೊಂಡ್ವು. ಅವ್ರ ಬಗ್ಗೆ ಸಿನಿಮಾ ಮಾಡಬೇಕಂತ ಒಂದಷ್ಟು ಜನ ಬಂದರು. ಸೊ ಈ ಥರದ ಪ್ರಕರಣಗಳು ಬೆಳಕಿಗೆ ಬಂದಾಗ ಅವುಗಳ ಮೇಲೆ ಸಿನಿಮಾ ಮಾಡಬೇಕು ಅಂತ ಬರೋರ ಸಂಖ್ಯೆ ಜಾಸ್ತಿ. ಆದರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಸಿನಿಮಾ ಮಾಡೋರ ಸಂಖ್ಯೆ ತುಂಬ ವಿರಳ ಆಗುತ್ತೆ. ಬಂದು ಈ ಥರ ಪ್ರಕರಣಗಳು ಬಂದಾಗ ನಾವು ಸಪೋರ್ಟಿವ್ ಆಗಿರೋದಿಲ್ಲ ಆ್ಯಕ್ಚುಲಿ. ಯಾವುದಕ್ಕೆ ನಾವು ನಮ್ಮ ಇದಕ್ಕೆ ಹಾಕ್ಕೊಳ್ಳೋದಿಲ್ಲ, ಮೈ ಮೇಲೆ ಹಾಕ್ಕೊಳ್ಳೋದಿಲ್ಲ ಇದೆಲ್ಲ. ಬಟ್ ಎಲ್ಲದಕ್ಕೂ ನಮ್ಮ ಕಮಿಟಿ ಇದೆ, ಡಿಸೈಡ್ ಮಾಡ್ತೀವಿ ಕೊಡಬೇಕು ಅಂತ. ನಮ್ಮ EC ಮೀಟಿಂಗ್ ಅಂತ ಬರುತ್ತೆ, EC ಮೀಟಿಂಗಲ್ಲಿ ಅದು ಕೊಡಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿದ್ಮೇಲೆ ನಾವು ಮುಂದಿನ ತೀರ್ಮಾನ ತೊಗೊಳ್ತೀವಿ ಸರ್. ಎಸ್ ಸರ್, ಈಗ ಈ ಟೈಟ್ಲ್ಗಳನ್ನ ರಿಜೆಕ್ಟ್ ಮಾಡೋದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಅದಿನ್ನೂ ಕೋರ್ಟಲ್ಲಿದೆ, ಕಾನೂನಿನ ಒಂದು ಇದರಲ್ಲಿ ಇದೆ ಅನ್ನೋ ತೊಡಕಲ್ಲಿದೆ ಅಂತಕ್ಕಂಥದ್ದೇ ಮೇನ್ ರೀಸನ್ನ ಹೇಗೆ ಅಂತಕ್ಕಂಥದ್ದು. ಕಾನೂನು ಚೌಕಟ್ಟಿನಿಂದ ನಾವು ಯಾವುದು ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ ಸರ್. ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಓಕೆ ಸರ್, ಇದು ಮತ್ತೊಂದು ವಿಚಾರ. ನಿಮ್ಮ ಚಿತ್ರರಂಗಕ್ಕೂ ಒಂದು ಕಪ್ಪು ಚುಕ್ಕೆ ಆಗಿರೋದ್ರಿಂದ ಈ ಟೈಟ್ಲ್ಗಳನ್ನ ನೀವೇ ಕೊಟ್ಬಿಟ್ರೆ ನಿಮಗೆ ನೀವೇ ಮಸಿ ಬೆಳ್ಕೊಂಡಂಗೆ ಆಗುತ್ತೆ ಅನ್ನೋದು ಇಲ್ಲೊಂದು ಪ್ರಮುಖ ಅಂಶ. ಹೌದು, ಖಂಡಿತ ನಿಜ ಇದು. ನಾವು ಈ ಥರ ಸಪೋರ್ಟ್ ಮಾಡಿದಾಗ ನಮ್ಮ ಮುಖಕ್ಕೆ ನಾವೇ ಮಸಿ ಬೆಳ್ಕೊಳಕ್ಕಾಗತ್ತೆ. ಇದು ತಪ್ಪಾಗುತ್ತೆ. ಇದು ಅಧ್ಯಕ್ಷರೆಲ್ಲ ಕಾಣಿಸ್ತಾ ಇಲ್ಲ ಸರ್, ಎಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದು. ಚೇಂಬರಲ್ಲೆಲ್ಲ ಖಾಲಿ ಇದೆ. ಸುಮ್ಮನೆ ಓಕೆ. ಎಸ್ ವೀಕ್ಷಕರೇ, ಇದಾಗಿತ್ತು ಟೈಟಲ್ಗಳ ಬಗ್ಗೆ ಏನು ಕಾರ್ಯದರ್ಶಿಗಳಾದಂತಹ ಬಾಮ ಗಿರೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ TV, ಬೆಂಗಳೂರು.